ಧೃತರಾಷ್ಟ್ರ ಸಿಂಹಾಸನದ ಮೇಲೆ ಕೂತಿದ್ರು, ದುರ್ಯೋಧನ ಮುಂದೆ ನಡೀಲಿಲ್ಲ. ಇವತ್ತು ಮಹಾಭಾರತದ ಧೃತರಾಷ್ಟ್ರರಾಗಿದ್ದಾರೆ ದೇವೇಗೌಡರು. ಪುಣ್ಯಾತ್ಮರು. ಕೊನೆ ಕಾಲದಲ್ಲಿ ಅವ್ರಿಗೆ ಕೈಗೆ ಬರಬಾರ್ದಾಗಿತ್ತು. ದೇವರು ಅವ್ರಿಗೆ ಆರೋಗ್ಯ ಕೊಡಲಿ. ಇವತ್ತು ಭಗವಂತನಲ್ಲಿ ಹಾರೈಸ್ತೇನೆ ನಾನು. ಆವಾಗ ದೇವೇಗೌಡರ ಗರಡಿ, ದೇವೇಗೌಡರ ಅಂಪೈರು. ಈಗ ದೇವೇಗೌಡರ ಹೆಸರು ಕುಮಾರಸ್ವಾಮಿ ಗರಡಿ, ಕುಮಾರಸ್ವಾಮಿ ಅಂಪೈರ್. ಹೆಂಗೆ ಬದುಕೋದು? ಹೆಂಗ್ರಿ ಬದುಕೋದು? ಈಗ ಇವರು ಹೇಳಿದ್ರಲ್ಲ, ಪಕ್ಷ ಉಳಿಸ್ಕೋಬೇಕಾದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಯಾರ ಜೊತೆ ಎಲ್ಲಾದರೂ ಹೋಗ್ತೀನಿ. ಇನ್ನು ಇಂಥವ್ರಿಗೆ ಸರಿಪಡಿಸೋದಂಗೆ. ದೇವೇಗೌಡರಿದ್ದಾಗ ನಮ್ಮ ಮಾತು ಕೇಳೋರು. ಕಮರುಲ್ ಇಸ್ಲಾಮಿಗೆ ಸೀಟ್ ಕೊಡ್ಬೇಕು, ಹೆಗಡೆ ರಾಜೀನಾಮೆ ಕೊಡ್ತೀನಿ ಅಂದರು. ನಾಳೆ ಸಾರ್ ಅಲ್ಲಿ ಗುಲ್ಬರ್ಗದಲ್ಲಿ ಅವ್ರಿಗೆ ಕೊಟ್ಟರೆ ರಾಯಚೂರಲ್ಲಿ ರಾಜ ವೆಂಕಟಪ್ಪ ನಾಯಕ್ ಗೆಲ್ತಾನೆ, ಬೀದರ್ ಗೆಲ್ಲತ್ತೆ, ಗುಲ್ಬರ್ಗ ಗೆಲ್ತೀವಿ, ಬಳ್ಳಾರಿನೂ ಗೆಲ್ತೀವಿ, ಹೈದರಾಬಾದ್ ಕರ್ನಾಟಕ ಪೂರ ಗೌಡ್ರು ಎಸ್ ಅಂದರು. 16 ಸೀಟ್ ಪಾರ್ಲಿಮೆಂಟ್ನಲ್ಲಿ ಗೆದ್ವಿ ಆವತ್ತು. ಇವರು ಪ್ರಧಾನಮಂತ್ರಿ ಆದರು. ಯಾವಾಗ ತನಕ ನಾವು ಅವ್ರ ಜೊತೆಯಲ್ಲಿದ್ವೋ ಅವ್ರಿಗೆ ಸನ್ಮಾರ್ಗದಲ್ಲಿ ತೊಗೊಂಡು ಹೋಗ್ತಾಯಿದ್ವಿ ನಾವು. ಆದರೆ ಕುಮಾರಸ್ವಾಮಿ ರಂಗಕ್ಕೆ ಬಂದಾಗ ನಾಯ್ಡು ನಮ್ಮ ಮೇಲೆ ನಿಷ್ಠೂರ. ಆದರೆ ಯಾಕೆ? ಜಯಪ್ರದ ಅವ್ರ ಮೇಲೆ ಇವ್ರು ಕಣ ಬಿತ್ತು, ಅವ್ನು ಸಿಟ್ಟೆದ್ದ. ಇವೆಲ್ಲ ಗೊತ್ತಿಲ್ವೇನು ಇತಿಹಾಸ? ಇವತ್ತು ಅಮರ್ ಸಿಂಗ್ ಸತ್ತೋಗಿದ್ದಾರೆ, ಇತಿಹಾಸ ಇದು. ಮುಲಾಯಂ ಸಿಂಗ್ ಸತ್ತೋಗಿದ್ದಾರೆ, ಚಿದಂಬರಂ ಇದ್ದಾರೆ ಇವತ್ತು. ಅವ್ರಿಗೆ ಗೊತ್ತಿದೆ ಇತಿಹಾಸ, ಹೇಗೆ ದೇವೇಗೌಡರು ಪ್ರಧಾನಮಂತ್ರಿ ಆದರು ಅಂತೇಳಿ ಅಂತ. ಅದಕ್ಕೆ ರೂವಾರಿ ಯಾರು? ಚಿದಂಬರಂ ಕೇಳಿದ್ರೆ ಹೇಳ್ತಾರೆ CM ಇಬ್ರಾಹಿಂ ಅಂತ. ದೇವೇಗೌಡರು ಪಾಪ ಅವರು ಅಪ್ಪಟ ಬ್ರಹ್ಮಚಾರಿ, ಏಕಪತ್ನಿತ್ವದವರು. ಅವರು ಕುಡಿಯಲ್ಲ, ಬೇರೆ ಯಾವುದೇ ವಿಧವಾದಂಥ ಕೆಟ್ಟ ಚಟ ಅವ್ರಿಗಿಲ್ಲ. ದೇವಾನುಭೂತಿರಾಗಿ ಬಂದಿರೋರು. ಮಕ್ಕಳ ಕೈಯಾಗಿ ಸಿಗಾಕೊಂಡ್ರು ಅಷ್ಟೇ ಪಾಪ.